ರಿಷಬ್ ಸರ್ ನಿಮ್ಮ ಸ್ಟಾರ್ಟಿಂಗಿಂದ ನಾವು ಫಿಲಿಮ್ ನೋಡ್ತಾ ಬಂದಿದ್ದೀವಿ. ಸ್ಟಾರ್ಟಿಂಗಿಂದ ಬೆಲ್ ಬಾಟಮಿಂದ ಐ ಆಮ್ ಫ್ಯಾನ್ ಸರ್ ನಿಮಗೆ. ಅವಾಗಿಂದ ನೋಡಿ ಬಂದಿದ್ದೀವಿ. ಸ್ಟಾರ್ಟಿಂಗ್ ಚಾಪ್ಟರ್ 1 ನೋಡಿದಾಗಿಂದ ನಾನು ನೋಡಿದ್ದೀನಿ. ಚಾಪ್ಟರ್ 1 ಸ್ಟಾರ್ಟಿಂಗ್ ಊರುಷಿ ಥಿಯೇಟ್ರಲ್ಲಿ ನೋಡಿದ್ದು. ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಸುಮ್ಮನೆ ಹೋದೆ ಥಿಯೇಟ್ರಿಗೆ ಹೋದರೆ, ಹೊರಗಡೆಯಿಂದ ಬಂದೆ ಸರ್ ಮೈಂಡ್ ಬ್ಲೋನ್ ಅವೇ ಸರ್. ನಿಮ್ಮ ಆ್ಯಕ್ಟಿಂಗು, ನಿಮ್ಮ ಸ್ಕಿಲ್ಸು, ಅದು ಹೆಂಗೆ ಸರ್, ಅದು ಹೆಂಗೆ ವಿಜುವಲೈಸ್ ಮಾಡಿರೋ ಗೊತ್ತಿಲ್ಲ. ಆ ನೇಟಿವಿಟಿನ ತೊಗೊಂಬಂದು ಹೆಂಗೆ ವಿಜುವಲೈಸೇಷನ್ ಮಾಡಿರೋ ಗೊತ್ತಿಲ್ಲ. ಆ ವಿಜುವಲೈಸೇಷನ್ ಮಾಡಿಬಿಟ್ಟು ಫಸ್ಟ್ ಚಾಪ್ಟ್ರಲ್ಲಿ 500 crores ಹೊಡೆದಿದ್ದೀರಾ. ಆಮೇಲೆ ಸೆಕೆಂಡ್ ಚಾಪ್ಟ್ರಲ್ಲಿ ಬಂದಿದ್ದೀರಾ. ಸೆಕೆಂಡ್ ಚಾಪ್ಟ್ರಲ್ಲಿ ಬಂದ್ಬಿಟ್ಟು ಆ ಆ್ಯಕ್ಟಿಂಗು ಸರ್ ಸ್ಟಾರ್ಟಿಂಗಲ್ಲಿ ಭಯ ಇತ್ತು ಸರ್. ರಿಷಬ್ ಸರ್ನ ಈ ಥರ ಅಟ್ಟಕ್ಕೆ ಏರ್ಸ್ಬಿಟ್ರೆ, ಅಂದರೆ ನಾರ್ಮಲ್ ಇಂಡಸ್ಟ್ರಿಯಲ್ಲಿ ಇರುತ್ತೆ ಸರ್, ಏನಂತ ಇರುತ್ತೆ ನೋಡಿ. ಫಸ್ಟಲ್ಲಿ ಬಂದ್ಬಿಟ್ರೆ ಏನೋ ಲ್ಯಾಟ್ರಿಯಿಂದ ಫಿಲಿಮ್ ಹಿಟ್ ಆಯಿತು, ಆಮೇಲೆ ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ ಅಂದ್ಬಿಟ್ರು. ಬಟ್ ಆದರೆ ಸರ್ ನಿಮ್ಮ ಟ್ಯಾಲೆಂಟಿಗೆ, ನಿಮಗೆ ನೀವು ಬಂದಿರೋ ಸಪೋರ್ಟ್ಗೆ, ನೀವು ಮಾಡಿರೋ ಒಂದು ಸ್ಟೋರಿ ಲೈನ್ಗೆ, ಹಾಕಿರೋ ಹಾಕಿರೋ ಒಂದು ವಿಜುವಲೈಸೇಷನ್ಗೆ ಸರ್, ಸಿನಿಮಾಟೋಗ್ರಫಿ ಸರ್, ಏನು ಸರ್ ಅದು ದೊಡ್ಡ ಮೂವೀಸ್ ಸರ್. 200, 300 crores, 400 crores ಬಜೆಟ್ ಆದ್ರೂ ಆ ಥರ ಸಿನಿಮಾಟೋಗ್ರಫಿ ಬರಲ್ಲ ಸರ್. VFX ಸರ್, ಏನು ಸರ್ ಅದು ಹುಲಿನ VFX ಮಾಡಿದ್ದೀರಾ. ಏನು ಸಖತ್ತಾಗಿದೆ ಸರ್. ಎದರಲ್ಲೂ VFX ಈ ಥರ ಮಾಡಿದೆ ಅಂತಲೂ ಗೊತ್ತಾಗಿಲ್ಲ ಸರ್. ಅಷ್ಟು ಕ್ಲೀನಾಗಿ ಬಂದಿದೆ ಮೂವಿ ಸರ್. ಇದು ಏನು ಸರ್, ಏನಂತಾರೆ ಬೆಳಕಲ್ಲ ಸರ್. ನಿಮ್ಮ ದರ್ಶನ ಸರ್. ನಿಮ್ಮ ಪೊಟೆನ್ಷಿಯಲ್ ಎಷ್ಟಿದೆ, ನೀವು ತಾಕತ್ತೇನು, ನಮ್ಮ ಕನ್ನಡಿಗರಿಗೆ ಏನು ಸರ್. ಒಳ್ಳೆ ನಮ್ಮ ಇಂಡಸ್ಟ್ರಿ ಎಂಕರೇಜ್ ಆಗೋ ಟೈಮಲ್ಲಿ ಪುನೀತ್ ಸರ್ ಹೋದ್ರು. ಇವತ್ತಿಗೂ ಅದು ಬೇಜಾರು ಇನ್ನೂ ಇದೆ ಸರ್. ನಮ್ಮೆಲ್ಲ ಕನ್ನಡಿಗರಿಗೂ ಇದೆ. ಅದು ಹೋದ್ಮೇಲೆ ವಿಷ್ಣು ಸರ್ ಹೋದ್ರು, ಶಂಕರ್ ನಾಗ್ ಸರ್. ಯಾವತ್ತು ಆ ಟೈಮಲ್ಲಿ ನಮ್ಮ ಕನ್ನಡ ಸಿನಿಮಾ ಇವತ್ತು ಎಲ್ಲರಿಗಿಂತ ಟಾಪ್ ಇರಬೇಕು. ಆದರೆ ಅವತ್ತು ಆ ಟೈಮಲ್ಲಿ ಆಗಿರೋ ನೋವು, ಪುನೀತ್ ಸರ್ ಆಗಿರೋ ನೋವು, ಆ ನೋವನ್ನ ನೀವು ಫುಲ್ಫಿಲ್ ಮಾಡಬೇಕು ಸರ್. ಎಷ್ಟು ಸರ್ ಮಾಡ್ತಿದ್ದಾರೆ, ಎಷ್ಟು ಸರ್ ಹಾಕಿರೋ ದಾರಿಯಲ್ಲಿ ನೀವು ನಡೀತಿದ್ದೀರಿ. ಇನ್ನೂ ಮುಂದೆ ನಡಿಬೇಕು. ನಿಮ್ಮ ಥರ ಸಪೋರ್ಟ್ ಇದ್ದರೆ ನಾವು ಕನ್ನಡಿಗರು ಸರ್. ಇವತ್ತು ಕನ್ನಡ ಡೆವಲಪ್ ಆಗಬೇಕು ಅಂದರೆ ನಿಮ್ಮಂಥ ಸಿನಿಮಾ ಬರಲೇಬೇಕು. ಎಲ್ಲ ಕಡೆ 1000 ಕೋಟಿ ಹೊಡಿಲೇಬೇಕು. ನಾವು ಕಾಲರ್ ಎತ್ತಿ ಹೇಳ್ತೀನಿ, ನಮ್ಮ ಕನ್ನಡ ಬರಲೇಬೇಕು. ನಮ್ಮ ಕನ್ನಡ ಎಲ್ಲ ಕಡೆ ಮಾತಾಡಲೇಬೇಕು. ಇಲ್ಲಿ ಬೆಂಗಳೂರಿಗೆ ಬಂದವರೆಲ್ಲ ಕನ್ನಡ ಮಾತಾಡ್ಲೇಬೇಕು. ನಾವ್ ಯಾವತ್ತು ಕೆಳಗಲ್ಲ. ಎಲ್ಲಾರ್ಕಿಂತ ನಮ್ಗೂ ಮಾನ ಇದೆ, ನಮ್ಗೂ ಹಕ್ಕಿದೆ. ನಮ್ದು ಹಳೆ ಭಾಷೆ, ನಮ್ದು ಕದಂಬದಿಂದ ಬಂದಿದ್ದೀವಿ ನಾವು. ನೀವು ನೋಡ್ಸಿದೀರಾ ಸರ್. ನೀವು ಕನ್ನಡದಲ್ಲಿ ಮಾತಾಡಿದೀರಾ ಹೈದರಾಬಾದಲ್ಲಿ ಸರ್. ಕಣ್ಣಲ್ಲಿ ನೀರ್ ಬಿಟ್ಕೊಂಡು ನೋಡಿದೀವಿ ಸರ್. ನಾವು ನೋಡಿದೀವಿ ನೀವು ಮಾತಾಡಿರೋ ಮಾತು. ಇವಾಗ ತೆಲುಗು ಅವ್ರು ಏನಂತಾರೆ, ಅವ್ರ ಕಡೆ ಹೋದ್ರೆ ತೆಲುಗು ಮಾತಾಡಿಲ್ಲ ಅಂತಾರೆ. ನಮ್ಮ ಕಡೆ ಬಂದು ತೆಲುಗು ಸರ್, ಕನ್ನಡನೂ ಮಾತಾಡಿಲ್ಲ ಸರ್. ನೀವು ಮಾತಾಡಿದ್ರೆ ಕನ್ನಡ ಮಾತಾಡ್ಲೇಬೇಕು, ಕನ್ನಡ ಬೆಳೆಸಲೇಬೇಕು, ನಿಮ್ಮಂತ ಮೂವಿ ಮಾಡ್ಲೇಬೇಕು. ಬೆಂಗಳೂರಲ್ಲಿ ಬಂದು ಎಲ್ಲರೂ ಕನ್ನಡ ಮಾತಾಡ್ಲೇಬೇಕು. ಎಲ್ಲರೂ ಕನ್ನಡ ಮಾತಾಡಿ, ಕನ್ನಡ ಬೆಳೆಸಿ. ಎಲ್ಲರೂ ಕನ್ನಡ ಮಾತಾಡಿ, ಕನ್ನಡ ಬೆಳೆಸಿ, ಕನ್ನಡ ಉದ್ಧಾರ ಮಾಡಿ. ಎಲ್ಲರೂ ಕನ್ನಡ ಮಾತಾಡಿ, ಕನ್ನಡ ಬೆಳೆಸಿ ಸರ್. ಒಂದೇ ಮಾತು ಹೇಳೋದು, ಈ ತರ ಕಂಟೆಂಟ್ ತಗೊಂಡ್ ಬನ್ನಿ. ನಮ್ಮ ಸಿನಿಮಾ ನಮ್ದು ಸರ್ ತಗೊಂಡ್ ಬನ್ನಿ. ನೀವು ಕನ್ನಡ ಮೂವಿ ಮಾಡಿ ಸರ್. ಈ ತರ ಮೂವಿ ಮಾಡಿ ನಮ್ ಕನ್ನಡ ಎಲ್ಲ ಉದ್ಧಾರ ಆಗುತ್ತೆ. ಎಲ್ಲ ಕಡೆ ಕನ್ನಡ ಮಾತಾಡ್ತಾರೆ. ಹಿಂದಿ ನೈ ಬೋಲ್ತೆ, ಕನ್ನಡ ಬೋಲ್ನೆ. ಕನ್ನಡ ಮಾತಾಡ್ಬೇಕು. ಇಂಥ ಮೂವಿ ಬರುತ್ತೆ. ನೆಕ್ಸ್ಟ್ ಎಲ್ಲಾರು ಕನ್ನಡ ಮಾತಾಡ್ಬೇಕು. ಇಲ್ಲಿ ಕನ್ನಡ ಬರ್ಬೇಕು. ಇಲ್ಲಿ ಬರೋ ಹೀರೋಗಳೆಲ್ಲ ಕನ್ನಡ ಮಾತಾಡ್ಲೇಬೇಕು. ಇದು ನಾನು ಹೇಳೋದು ಸರ್. ಥ್ಯಾಂಕ್ ಯು ಸರ್. ಇಂಥ ಮೂವಿ ಮಾಡೋದಕ್ಕೆ ನನ್ಗೆ ಖುಷಿ ಆಯಿತು. ನೀವು ಮಾಡಿದ್ದೀರಾ, ಚೆನ್ನಾಗಿದೆ ಮೂವಿ. ನ್ಯಾಷನಲ್ ಅವಾರ್ಡ್ ಸರ್. ಈ ಸಾರಿ ನ್ಯಾಷನಲ್ ಅವಾರ್ಡ್ ಯಾರು ಕೊಡ್ತಿರೋ ಗೊತ್ತಿಲ್ಲ. ಪ್ಲೀಸ್ ರೆಕಗ್ನೈಸ್ ದ ರಿಷಬ್ ಸರ್ ಎಫರ್ಟ್. ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರನ್ನ ರೆಕಗ್ನೈಸ್ ಮಾಡಿ ಕಾಂತಾರಗೆ ನ್ಯಾಷನಲ್ ಅವಾರ್ಡ್ ಕೊಡ್ಲೇಬೇಕು ಸರ್. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ. ಎಲ್ಲರೂ ಕನ್ನಡ ಮಾತಾಡಿ, ಕನ್ನಡ ಬೆಳೆಸಿ. ನಮ್ಮ ಕಡೆಯವ್ರನ್ನ ಎಲ್ಲ ಕಡೆ ಕನ್ನಡ ಮಾತಾಡಲಿ. ಬ್ಯಾಂಕಲ್ಲಿ ಕನ್ನಡ ಮಾತಾಡಲಿ, ಪೋಸ್ಟ್ ಆಫೀಸಲ್ಲಿ ಕನ್ನಡ ಮಾತಾಡಲಿ, ಹೋಟ್ಲಲ್ಲಿ ಕನ್ನಡ ಮಾತಾಡಲಿ. ಎಲ್ಲ ಕಡೆ ಕನ್ನಡ ಮಾತಾಡಿ. ನೀವೆಲ್ಲರೂ ಕನ್ನಡ ಮಾತಾಡಿದ್ರೆ ನಮ್ಮದು ಕಲೆಕ್ಷನ್ಸ್ ಜಾಸ್ತಿ ಆಗುತ್ತೆ. ನಮ್ಮದು 1000 ಕೋಟಿ ಹೊಡೆಯುತ್ತೆ. ಈ ಮೂವಿ 1000 ಕೋಟಿ ಹೊಡೆದ್ರೇನೆ 2ನೇ ಮೂವಿ ಆಗುತ್ತೆ. ಹೆಸರು ಆದ್ಮೇಲೆ ಇವ್ರು ಬರ್ತಾರೆ, ಅವ್ರು ಮತ್ತೆ ಟಾಕ್ಸಿಕ್ ಇಂದ ಬರ್ತಾರೆ, ಎಲ್ಲರೂ ಬರ್ತಾರೆ. ಇಲ್ಲಿ ಇಷ್ಟೆಲ್ಲ ಮಾತಾಡಿದ್ದು ಒಂದೇ ರೀಸನ್, ನಮ್ಮ ಕನ್ನಡ. ಇದು ನಮ್ಮ ಕನ್ನಡ ಸಿನಿಮಾ. ಎಲ್ಲ ಕಡೆ ಕನ್ನಡಕ್ಕೆ ಸಪೋರ್ಟ್ ಮಾಡಲೇಬೇಕು. ಎಲ್ಲರೂ ಕನ್ನಡ ಮಾತಾಡಲೇಬೇಕು. ನಾವೆಲ್ಲರೂ ಒಂದೇ, ನಾವೆಲ್ಲ ಕನ್ನಡಿಗರು ಎಲ್ಲರೂ ಬಂದು ಸಿನಿಮಾ ನೋಡಿ. ರಿಷಬ್ ಸರ್ಗೆ ಸಪೋರ್ಟ್ ಮಾಡಿ. ರಿಷಬ್ ಸರ್ಗೆ ಎಲ್ಲ ಕಡೆ ಸಪೋರ್ಟ್ ಕೊಡಿ. ಜೂನಿಯರ್ ಎನ್ಟಿಆರ್ ಸರ್ಗೂ ಸರ್ ನೀವು ಕನ್ನಡ ಕಲಿಸಿ ಸರ್. ಅವರು ಕನ್ನಡ ಮಾತಾಡಲೇಬೇಕು. ಅವ್ರು ನಮ್ಮವರೇ. ಅವ್ರು ಕನ್ನಡ ಮಾತಾಡಿದ್ರೆ ಎಷ್ಟು ಚಂದ ಇರುತ್ತೆ ನಮಗೆ ಮಾತಾಡೋಕ್ಕೆ. ಹಂಗೆ ವಿರಾಟ್ ಕೊಹ್ಲಿನೂ ಕನ್ನಡ ಮಾತಾಡಲೇಬೇಕು ಸರ್. ಥ್ಯಾಂಕ್ ಯು.